Hello viewers and my dear students, welcome back to my YouTube channel. My dear students, let's continue the next concept in the chemical reactions and their types. See, in our previous videos, we have discussed about decomposition reaction and its different types. Now we will move on to third most important type of chemical reaction, that is displacement reaction. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಲಿಯೋಣ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ವ್ಯೂ. ಅಂಡ್ ಮೋರ್ ಓವರ್ ಮಕ್ಕಳೇ, ನೀವು ಈ ಒಂದು ಕ್ಲಾಸಸ್ ಅನ್ನ ಕೇಳ್ತಾ ಇದ್ದಾಗ ಪಾಯಿಂಟ್ಸ್ ನೋಟ್ಸ್ ಅನ್ನ ಇಟ್ಕೊಂಡಿರಬೇಕು. ಸಿ ಆಲ್ಮೋಸ್ಟ್ ಆಲ್ ಡೆಫಿನೇಷನ್ ಪಾಯಿಂಟ್ಸ್ ಅನ್ನ ನಾನು ಕೊಟ್ಟಿರ್ತೀನಿ, ಕೆಲವೊಂದು ಸ್ಕ್ರೀನ್ ಶಾಟ್ಸ್ ಅನ್ನ ನಿಮಗೆ ಶೇರ್ ಮಾಡಿರ್ತೀನಿ, ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅವನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ತಾ ಇರಬೇಕು. ಸೊ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ರನ್ನಿಂಗ್ ನೋಟ್ಸ್. ಓಕೆ, ಕೇಳ್ತಾ ಇದ್ದಾಗೆ ನೀವು ನಿಮ್ಮ ಒಂದು ಪಾಯಿಂಟ್ಸ್ ನೋಟ್ಸ್ ಇಲ್ಲ ರನ್ನಿಂಗ್ ನೋಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಸೊ ದಟ್ ಈಸ್ ದ ವೇ ಆಫ್ ಲಿಸನಿಂಗ್ ದ ಲೆಸನ್ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. got it right? And moreover, if you have not subscribed my channel, so please subscribe the channel. ಅದರ ಜೊತೆಯಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ನಿಮಗೆ ನೋಟಿಫಿಕೇಶನ್ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ. ಸೊ ಯು ಹ್ಯಾವ್ ಟು ಪ್ರೆಸ್ ದಟ್ ಬೆಲ್ ಐಕಾನ್. ಇಫ್ ಯು ಡೂ ಲೈಕ್ ದಟ್, then as soon as I upload the video to my YouTube channel, so soon you will get the notification. And now frequently, if you are watching the videos for a longer time, then only you will get notification. Otherwise you may not get notification. So just you have it in mind. Now let's move on to displacement reaction. Important concept ಮಕ್ಕಳು. ಇದು ಬೇರೆ ಬೇರೆ ತರ ಅಪ್ಲಿಕೇಟಿವ್ ಲೆವೆಲ್ ಆಫ್ ಪ್ರಶ್ನೆಗಳನ್ನು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಕೇಳುತ್ತಾರೆ. ಫಸ್ಟ್ ಡೆಫಿನೇಷನ್ ನೋಡೋಣ. ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಜಾಗದ ಬದಲಾವಣೆ. ಓಕೆ, ಸೊ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ನ ಬದಲಾವಣೆ. ಇದು ಅಲ್ಲಿ ಹೋಗುತ್ತೆ, ಅದು ಈ ಕಡೆ ಬರುತ್ತೆ. ಸಿ, a reaction in which one element takes place into another element. ಒಂದು ಎಲಿಮೆಂಟ್ ಇನ್ನೊಂದು ಜಾಗದಲ್ಲಿ ಹೋಗುತ್ತೆ, ಆ ಎಲಿಮೆಂಟ್ ಮತ್ತೆ ಇದರ ಜಾಗದಲ್ಲಿ ಬರುತ್ತೆ. ಸ್ಥಳ ಬದಲಾವಣೆ ಅಷ್ಟೇ. ಗಾಟ್ ಇಟ್ ರೈಟ್? ವೆರಿ ಸಿಂಪಲ್. ಡೆಫಿನೇಷನ್ ಇಸ್ ಆಲ್ಸೋ ವೆರಿ ಸಿಂಪಲ್. ಇಸ್ a reaction in which one element takes place into another element of a compound. ಗಾಟ್ ಇಟ್ ರೈಟ್? ಈಗ ಒಂದು ಎಲಿಮೆಂಟ್ ಇರುತ್ತೆ, ಇನ್ನೊಂದು ಏನಿರುತ್ತೆ, ಕಾಂಪೌಂಡ್ ಇರುತ್ತೆ. ಈ ಒಂದು ಸಿಂಗಲ್ ಎಲಿಮೆಂಟ್ ಕಾಂಪೌಂಡ್ ಅಲ್ಲಿರುವಂತಹ ಎಲಿಮೆಂಟ್ ಪಾರ್ಟ್ ಅನ್ನ ಚೇಂಜಸ್ ಮಾಡುತ್ತೆ. ಈಗ ಇಲ್ಲಿ ಒಂದು ಕಂಡೀಷನ್ ಇದೆ. ಸೊ ಆಲ್ವೇಸ್ ಆಲ್ ಎಲಿಮೆಂಟ್ಸ್ ವಿಲ್ ನಾಟ್ ಡಿಸ್ಪ್ಲೇಸ್. ಗಾಟ್ ಇಟ್ ರೈಟ್? ಫಾರ್ ದಟ್ ದೇರ್ ಇಸ್ ಒನ್ ಕಂಡೀಷನ್ ಇಸ್ ದೇ. ವಾಟ್ ಇಸ್ ದಟ್ ಕಂಡೀಷನ್ ಅಂದ್ರೆ ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ದಿಸ್ ಇಸ್ ದ ಕಂಡೀಷನ್. ಇಂಪಾರ್ಟೆಂಟ್. ಸಿ, ಡ್ಯೂರಿಂಗ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, high reactive element displaces less reactive element. Sir, how it come to know which is high reactive, which is low reactive? ಯಾವುದು ಹೈ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ರಿಯಾಕ್ಟಿವಿಟಿ ಸೀರೀಸ್ ಇದೆ. ನೆಕ್ಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ನೀವು ಆ ಆರ್ಡರ್ ನ ಕಲಿತೀರ ನೀವು. ಗಾಟ್ ಇಟ್ ರೈಟ್? ಅದರದ್ದು ಒಂದು ನಾನು ವಿಡಿಯೋ ಪ್ರೀವಿಯಸ್ ನನ್ನ ಚಾನೆಲ್ ಅಲ್ಲಿ ಇದೆ. ರಿಯಾಕ್ಟಿವಿಟಿ ಸೀರೀಸ್ ಅಂತಾನೆ ಹೆಡಿಂಗ್ ಕೊಟ್ಟಿದ್ದೀನಿ. ಸೊ ಜಸ್ಟ್ ಯು ಗೋ ಥ್ರೂ ಇಟ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ದ ಬೆಟರ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಐರನ್ ಪ್ಲಸ್ ಕಾಪರ್ ಸಲ್ಫೇಟ್. ಈ ಕಾಪರ್ ಸಲ್ಫೇಟ್, ಓಕೆ, ಕನ್ನಡದಲ್ಲಿ ಮೇಲು ತುತ್ತ ಅಂತ ಕರಿತೀವಿ. ಸೊ ಇದು ಒಂದು ತರ ಕಲ್ ಸಕ್ಕರೆ ಇದ್ದಂಗೆ ಇರುತ್ತೆ. ಗಾಟ್ ಇಟ್ ರೈಟ್? ಕಲ್ ಸಕ್ಕರೆ ಅಲ್ಲ, ಬಟ್ ನೋಡೋದಕ್ಕೆ ಆ ತರ ಇರುತ್ತೆ. ಅದನ್ನ ಪುಡಿ ಮಾಡಿ ನೀರಲ್ಲಿ ಹಾಕಿ ಕಲಿಸಿ. ಸೊ ಜಸ್ಟ್ ಯು ಹ್ಯಾವ್ ಟು ಡಿಸಾಲ್ವ್ ಇಟ್ ಅಂಡ್ ಇಟ್ ವಿಲ್ ಬಿಕಮ್ ಸೊಲ್ಯೂಷನ್. ಅದಾದ್ಮೇಲೆ ಐರನ್ ನೇಲನ್ನ ವಿ ಹ್ಯಾವ್ ಟು ಡಿಪ್ ಇನ್ ದಟ್. ಸೊ ನಿಮಗೆ ಒಂದು ವಿಡಿಯೋ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಅದನ್ನ ಅಬ್ಸರ್ವ್ ಮಾಡಿ. ನೋಡಿ, ಆ ಒಂದು ಬೀಕರ್ ಅಲ್ಲಿ ಇರುವಂತಹದ್ದು ಏನು ಅಂತ ಹೇಳಿದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಈಸ್ ಬ್ಲೂ ಇನ್ ಕಲರ್. ಇದು ಬ್ಲೂ ಕಲರ್ ಇರುತ್ತೆ ಕಾಪರ್ ಸಲ್ಫೇಟ್. ಗಾಟ್ ಇಟ್ ರೈಟ್? ಈಗ ಐರನ್ ಇಸ್ ಬ್ರೌನ್ ಕಲರ್ ಇರುತ್ತೆ. ಗಾಟ್ ಇಟ್? ಈಗ ಅದನ್ನ ಡಿಸ್ಪ್ಲೇ ಮಾಡಿದ್ರೆ ಅಂದ್ರೆ ಡಿಪ್ ಮಾಡಿದ್ರೆ ಐರನ್ ನೇಲಿನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೆ ಗಮನಿಸಿ. ಈಗ ಈ ಐರನ್ ಮೆಟಲ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಕಾಪರ್ ಜಾಗಕ್ಕೆ ಹೋಗುತ್ತೆ. ಈ ಕಾಪರ್ ಏನಾಗುತ್ತೆ ಅಂದ್ರೆ ಐರನ್ ಜಾಗಕ್ಕೆ ಬರುತ್ತೆ. ಈ ಐರನ್ ಕಾಪರ್ ಚೇಂಜಸ್ ಆಗುತ್ತೆ, ಸ್ಥಳ ಬದಲಾವಣೆ ಆಗುತ್ತೆ. ದಿಸ್ ಈಸ್ ವಿ ಕಾಲ್ಡ್ ಎಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಫೈನಲಿ ವಾಟ್ ವಿ ವಿಲ್ ಗೆಟ್? ಸಿ, ಕಾಪರ್ ಐರನ್ ಜಾಗದಲ್ಲಿ ಏನ್ ಬಂತು? ಕಾಪರ್ ಬಂತು. ಕಾಪರ್ ಜಾಗದಲ್ಲಿ ಐರನ್, SO4 ಅಲ್ಲೇ ಇರುತ್ತೆ. ಗಾಟ್ ಇಟ್ ರೈಟ್? Fe plus CuSO4 gives to Cu plus FeSO4. One more example if you want means you can go through the
ಜಿಂಕ್ 1 ಗಾಟ್ ಇಟ್ ರೈಟ್. ಸೊ ಒಂದು ಸಾಕು, ಇಲ್ಲಿ ನೀವು ನೋಡ್ಕೊಳ್ಳಿ ಮಕ್ಕಳೇ. ಓಕೆ, ಹೈ ರಿಯಾಕ್ಟಿವ್, ಲೋ ರಿಯಾಕ್ಟಿವ್, ಸೇಮ್ ಕಾನ್ಸೆಪ್ಟ್, ಈವನ್ ಇಟ್ ರಿಪೀಟ್ಸ್ ಇನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ಸೊ ನೆಕ್ಸ್ಟ್ ಕೆಮಿಸ್ಟ್ರಿಯಲ್ಲಿ 3rd ಚಾಪ್ಟರ್ ಇದೆ, ಅಲ್ಲೂ ಕೂಡ ಈ ಕಾನ್ಸೆಪ್ಟ್ ಅನ್ನ ರಿಪೀಟ್ ಆಗುತ್ತೆ. ಇನ್ನೊಂದು ಸಲ ವಿಡಿಯೋ ಪಾಸ್ ಮಾಡಿ ಇನ್ನೊಂದು ಸಲ ನೋಡ್ಕೊಳ್ಳಿ. ಡೆಫಿನೇಷನ್, ಕಂಡೀಷನ್, ಎಕ್ಸಾಂಪಲ್, ಗಾಟ್ ಇಟ್ ರೈಟ್. ಸೊ ಈಗ ಬೇರೆ ಬೇರೆ ತರಹದ ಆಕ್ಟಿವಿಟಿ ರೂಪದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಬೇರೆ ಬೇರೆ ಆಕ್ಟಿವಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ತರ ಬರ್ತಾ ಇದೆ. ಸೊ ಜಸ್ಟ್ ಒನ್ಸ್ ಯು ಅಬ್ಸರ್ವ್ ಇಟ್ ಅಂಡ್ ಎನಿ ಕೈಂಡ್ ಆಫ್ ಟ್ರಿಕ್ಕಿ ಕ್ವಶನ್ಸ್ ಆನ್ ದ ಬೇಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, these 2 points and with example you have to write. Okay, so now let's move on to next one, most important, double displacement reaction. This is displacement reaction. Next, double displacement reaction. Dear students, double displacement reaction, also called as exchange reaction. ಮಕ್ಕಳೇ, ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ. ಸೊ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ವಿಡಿಯೋನ ಕೇಳ್ತಾ ಇನ್ನೊಂದು ಸರಿ ಪಾಸ್ ಮಾಡಿ ರಿವೈಂಡ್ ಮಾಡಿ ಕೇಳಿದ್ರೆ ಸೊ ಯು ಮೇ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಸಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆರ್ ಎಕ್ಸ್ಚೇಂಜ್ ರಿಯಾಕ್ಷನ್ ಏನು? ಆ ರಿಯಾಕ್ಷನ್ ಇನ್ ವಿಚ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಓಕೆ, ಇಲ್ಲಿ ಎಕ್ಸಾಂಪಲ್ ನಿಮಗೆ ಗೊತ್ತಾಗುತ್ತೆ. ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಏನಿರಲಿ, ಮ್ಯೂಚುವಲ್ ಎಕ್ಸ್ಚೇಂಜ್. ಸಿ, ನಾನೊಂದು ಈಕ್ವೇಶನ್ ಬರ್ತಿದ್ದೀನಿ ಇಲ್ಲಿ. AgNO3 ಸಿಲ್ವರ್ ನೈಟ್ರೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್ NaCl give is to AgCl plus NaNO3. ಓಕೆ, ಯಾವ ತರ ಆಗುತ್ತೆ ಇದು ಅಂತ ಹೇಳಿದ್ರೆ ಇಲ್ಲೂ ಕೂಡ ಸ್ಥಳ ಬದಲಾವಣೆ. ಓಕೆ, ಈ Ag ಇದೆಯಲ್ವಾ, ಈ Ag Na ಜಾಗಕ್ಕೆ ಹೋಗುತ್ತೆ, ಸೋಡಿಯಂ ಜಾಗಕ್ಕೆ. ಈ ಸೋಡಿಯಂ ಬಂದು Ag ಜಾಗದಲ್ಲಿ ಬರುತ್ತೆ. ಸೊ ಆಗ ಏನಾಗುತ್ತೆ, ಇಲ್ಲಿ ಈ Ag ಜಾಗದಲ್ಲಿ ಸೋಡಿಯಂ ಬರುತ್ತೆ. ಸೊ ಸೋಡಿಯಂ ಇಲ್ಲಿ ಮೊದಲು Ag ಪ್ಲಸ್ NO3 ಮೈನಸ್ ಆಗುತ್ತೆ, ಇದು ಅಯಾನ್ಸ್ ಬ್ರೇಕ್ ಡೌನ್ ಆಗುತ್ತೆ, ಅಯಾನ್ಸ್ ಆಗುತ್ತೆ. ಸೊ ಆಮೇಲೆ ಇದು Na ಪ್ಲಸ್ Cl ಮೈನಸ್ ಆಗುತ್ತೆ. ಗಾಟ್ ಇಟ್ ರೈಟ್. ಈ Na ಪ್ಲಸ್ ಇದರ ಅಯಾನ್ಸ್ ಇದಕ್ಕೆ ಹೋಗುತ್ತೆ, ಈ ಒಂದು ಇದರ ಅಯಾನು ಇಲ್ಲಿಗೆ ಬರುತ್ತೆ, AgCl ಆಗುತ್ತೆ. ಗಾಟ್ ಇಟ್ ರೈಟ್. ಈ ತರ ಅಯಾನ್ಸ್ ನ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ವಿ ಕನ್ಸಿಡರ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಇಲ್ಲಿ ನಿಮಗೆ ಕ್ಲಿಯರ್ ಒಂದು ಪ್ರಶ್ನೆ ಬರುತ್ತೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೀವು ಇದೇ ಪಾಯಿಂಟ್ಸ್ ಅನ್ನ ಮತ್ತೆ ಎಕ್ಸಾಂಪಲ್ಸ್ ಅನ್ನ ಬರೀಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೀವು ಸೇರಿಸಬಹುದು. ಡ್ಯೂರಿಂಗ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಈಗ ಇಲ್ಲಿ ಮಕ್ಕಳೇ ನೋಡ್ಕೊಬೇಕು, ಈ ಎರಡು ಈಕ್ವೇಶನ್ಸ್ ಅಲ್ಲಿ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಗಿವ್ಸ್ ಟು BaSO4. ಓಕೆ, ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್, ಇವೆರಡು ಯಾವುದು ನಾನು ಸರ್ಕಲ್ ಹಾಕಿದ್ದೀನಲ್ವಾ, ಸಿಲ್ವರ್ ಕ್ಲೋರೈಡ್ ಮತ್ತೆ ಬೇರಿಯಂ ಸಲ್ಫೈಡ್. ಓಕೆ, ಇವೆರಡನ್ನ ನಾವು ವೈಟ್ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ವೈಟ್ ಪ್ರೆಸಿಪಿಟೇಟ್. ಓಕೆ, ಏನು ಪ್ರೆಸಿಪಿಟೇಟ್ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಟೈಪ್ ಬರುತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ, ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ. ಓಕೆ, ಸೊ ನಿಮಗೆ ಸ್ಕ್ರೀನ್ ಮೇಲೆ ವಿಡಿಯೋ ಕೂಡ ಬರ್ತಾ ಇದೆ, ಅದನ್ನು ಕೂಡ ಗಮನಿಸಿ. ಇವೆರಡು ಸೊಲ್ಯೂಷನ್ಸ್ ನೋಡೋದಕ್ಕೆ ನೀರ್ ತರ ಇರುತ್ತೆ, ಒಂದಕ್ಕೊಂದು ಮಿಕ್ಸ್ ಮಾಡಿದ್ರೆ ಅದ್ರ ಒಳಗಡೆ ಒಂದು ಸಾಲಿಡ್ ಫಾರ್ಮ್ ಆಗುತ್ತೆ, ವೈಟ್ ಕಲರ್ ಸಾಲಿಡ್ ಫಾರ್ಮ್ ಆಗುತ್ತೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ದಟ್ ಈಸ್ ವಿ ಕಾಲ್ಡ್ as ವೈಟ್ ಪ್ರೆಸಿಪಿಟೇಟ್. ಇನ್ನೊಂದು ವಿಡಿಯೋ ನಿಮಗೆ ಬರ್ತಾ ಇದೆ, ಅಲ್ಲಿ ಯೆಲ್ಲೋ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ. ಓಕೆ, ಸೊ ಇವು 3 ಎಕ್ಸಾಂಪಲ್ಸ್, 1, 2 ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಒಂದು ಎಕ್ಸಾಂಪಲ್. ಟೋಟಲ್ 3 ಎಕ್ಸಾಂಪಲ್ಸ್ ನೀವು ಡಬಲ್ ಡಿಸ್ಪ್ಲೇಸ್ಮೆಂಟ್ ಗೆ ಕೊಡಬಹುದು. ವಿಡಿಯೋನ ಪಾಸ್ ಮಾಡಿ ಇನ್ನೊಂದು ಸಲ ಡೆಫಿನೇಷನ್ ನೋಡ್ಕೊಳ್ಳಿ, ಎಕ್ಸಾಂಪಲ್ಸ್ ಮತ್ತೆ ವಿಡಿಯೋನ ಗಮನಿಸಿ, ನಿಮಗೆ ಇಮ್ಯಾಜಿನೇಷನ್ ಬೆಳೆಯುತ್ತೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ಬಂದು ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, ಈಗ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಏನು, ನಾನು ಒಂದು ಪಾಯಿಂಟ್ ಡೆಫಿನೇಷನ್ ಕೊಟ್ಟಿದ್ದೀನಿ. ಸೆಕೆಂಡ್ ಪಾಯಿಂಟ್, ಇನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಷನ್ ಟೇಕ್ಸ್ ಪ್ಲೇಸ್. ಓಕೆ, now our next concept is what is precipitation. ಹಾಗಾದ್ರೆ precipitation ಅಂದ್ರೆ ಏನು, precipitation reaction ಅಂತಾನೆ ಬರುತ್ತೆ. ಓಕೆ, now let's discuss. Next concept is precipitation reaction. ಏನು precipitation ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಸಿ, ಆ ರಿಯಾಕ್ಷನ್ ಏನು, ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಅಂದ್ರೆ ನೀರಲ್ಲಿ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಕರಗದೆ ಇರುವಂತಹ ಒಂದು ಸಾಲಿಡ್ ಫಾರ್ಮೇಶನ್ ಆಗುವಂತದ್ದು. ಓಕೆ, ಈಸ್ ಫಾರ್ಮ್ಡ್ ಬೈ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಯಾವಾಗ ಆಗುತ್ತೆ, ಡ್ಯೂರಿಂಗ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಆ ಟೈಮ್ ಅಲ್ಲಿ ಎರಡು ಲಿಕ್ವಿಡ್ ಗಳನ್ನ ನೀವು ಮಿಕ್ಸ್ ಮಾಡಿದ್ರೆ ಅದರ ಒಳಗಡೆ ಒಂದು
ಕರಗದೆ ಇರುವಂತಹ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಇದನ್ನೇ ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೀವು ಪ್ರೀವಿಯಸ್ ಒಂದು ಸ್ಕ್ರೀನ್ ಮೇಲೆ ಬಂದಂತಹ ವಿಡಿಯೋಸ್ ಗಳನ್ನ ಗಮನಿಸಿದ್ರೆ ಓಕೆ. ಈಗ ಇದಕ್ಕೆ ಎಕ್ಸಾಂಪಲ್ಸ್ ನೀವು 3 ಎಕ್ಸಾಂಪಲ್ಸ್ ಬರೀಬಹುದು. ಸೊ ವಿಚ್ ಯು ಹ್ಯಾವ್ ರಿಟರ್ನ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗೆ ಬರೆದಂತಹ 3 ಈಕ್ವೇಶನ್ಸ್ ಅನ್ನ ನೀವು ಇಲ್ಲಿ ಎಕ್ಸಾಂಪಲ್ ಆಗಿ ನೀವು ಯೂಸ್ ಮಾಡಬಹುದು. ವಾಟ್ ಇಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಸೊ ಇದು ಡೆಫಿನೇಷನ್ ಮಕ್ಕಳು. ಈಗ ಎಕ್ಸಾಮ್ ಅಲ್ಲಿ ನಿಮಗೆ ಅಪ್ಲಿಕೇಟಿವ್ ಲೆವೆಲ್ ಪ್ರಶ್ನೆ ಬರುವಂತಹ ಚಾನ್ಸ್ ಇರುತ್ತೆ. ಒಂದು ವೈಟ್ ಪ್ರೆಸಿಪಿಟೇಷನ್ ಮತ್ತೆ ಇನ್ನೊಂದು ಯೆಲ್ಲೋ ಪ್ರೆಸಿಪಿಟೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. AgCl ಇಸ್ ಅ ವೈಟ್ ಪ್ರೆಸಿಪಿಟೇಷನ್. ಹಾಗೆ ಅಯೋಡೈಟ್ ಕಾನ್ಸೆಪ್ಟ್ ಇದೆ, ಅಲ್ಲಿ ಯೆಲ್ಲೋ ಪ್ರೆಸಿಪಿಟೇಷನ್. ಪ್ರೀವಿಯಸ್ ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದ್ರೆ ಅಲ್ಲಿ ಎರಡನ್ನ ಕೀ ಪಾಯಿಂಟ್ಸ್ ತರ ಮಾಡಿ ಇಟ್ಕೊಂಡಿರಿ. ಯಾವುದು ಯೆಲ್ಲೋ ಪ್ರೆಸಿಪಿಟೇಟ್, ಯಾವುದು ವೈಟ್ ಪ್ರೆಸಿಪಿಟೇಟ್. ಸೊ ಇದು ಗೊತ್ತಿರಲಿ. ಗಾಟ್ ಇಟ್ ರೈಟ್. ಇದು ಪ್ರೆಸಿಪಿಟೇಷನ್ ರಿಯಾಕ್ಷನ್. ಗಾಟ್ ಇಟ್ ರೈಟ್. ಲಾಸ್ಟ್ ಟೈಮ್ ಪ್ರಿಪರೇಟರಿಯಲ್ಲಿ ಕೇಳಿದ್ರು ವಾಟ್ ಇಸ್ ಪ್ರೆಸಿಪಿಟೇಷನ್ reaction. Okay, a reaction in which insoluble substance is formed by mutual exchange of ions ಅಂತ ಗೊತ್ತಿರಬೇಕು. ಓಕೆ, ಇಫ್ ನಾಟ್ ಮೀನ್ಸ್ ಇನ್ನು ಸಿಂಪಲ್ ಆಗಿ ಏನ್ ಬರಬಹುದು, a reaction in which insoluble substance is formed during double displacement reaction. ಅಂದ್ರೆ ಕೀ ಟರ್ಮಿನಾಲಜಿ ಬಂದು ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಅನ್ನೋದು ನಿಮ್ಮ ಒಂದು ಆನ್ಸರ್ ಅಲ್ಲಿ ಈ ವರ್ಡ್ ಇರಬೇಕು. ಇವೆರಡು ವರ್ಡ್ಸ್, ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್. ಓಕೆ, ಐ ಹೋಪ್ you have got clarity of this. Now let's move on to the next one. Next concept, redox reaction. ನೋಡಿ, ಹೆಸರು ಹೇಳುತ್ತೆ ರೆಡಾಕ್ಸ್. ರೆಡ್ ಅಂತ ಹೇಳಿದ್ರೆ ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಆಕ್ಸಿಡೇಷನ್ ರಿಯಾಕ್ಷನ್, ಇನ್ನೊಂದು ರಿಡಕ್ಷನ್ ರಿಯಾಕ್ಷನ್. ಓಕೆ, ರೆಡ್ ಅಂತ ಹೇಳಿದ್ರೆ ರಿಡಕ್ಷನ್ ರಿಯಾಕ್ಷನ್. OX ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್. ಏನಿದು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್? ವೆರಿ ಸಿಂಪಲ್ ಮಕ್ಕಳೇ. ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಆಕ್ಸಿಜನ್ ನ ಪಡ್ಕೊಳ್ಳುವಂತಹದ್ದು ಮತ್ತೆ ಹೈಡ್ರೋಜನ್ ನ ಕಳ್ಕೊಳ್ಳುವಂತಹದ್ದು. ಸೊ ಇದಕ್ಕೆ ಡೆಫಿನೇಷನ್ ನಾವು ಹೇಗೆ ಬರೀಬಹುದು ಅಂತ ಹೇಳಿದ್ರೆ, ಆ ರಿಯಾಕ್ಷನ್ ಇನ್ ವಿಚ್ gain of oxygen and loss of hydrogen takes place. Oxygen, okay, and loss of hydrogen takes place. A reaction in which gain of oxygen and loss of hydrogen takes place. ಸ್ಕ್ರೀನ್ ಮೇಲೆ ಕೂಡ ಡೆಫಿನೇಷನ್ಸ್ ಎಲ್ಲ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ರಿಡಕ್ಷನ್ ರಿಯಾಕ್ಷನ್. ಇದರಲ್ಲಿ ಇದು ಆಪೋಸಿಟ್, ಆಕ್ಸಿಡೇಷನ್ ರಿಯಾಕ್ಷನ್ ಗೆ ಆಪೋಸಿಟ್. ಏನಿದು? ಆ ರಿಯಾಕ್ಷನ್ ಇನ್ ವಿಚ್ ಗೇನ್ ಆಫ್ ಆಕ್ಸಿಜನ್ ಅಂದ್ರೆ ಇದು ಆಕ್ಸಿಜನ್ ಹೈಡ್ರೋಜನ್, ಗೇನ್ ಆಫ್ ಹೈಡ್ರೋಜನ್, ಲಾಸ್ ಆಫ್ ಆಕ್ಸಿಜನ್. ಹೈಡ್ರೋಜನ್ ಆಟಮ್ ನ ಪಡ್ಕೊಳ್ಳುತ್ತೆ, ತನ್ನಲ್ಲಿರುವಂತಹ ಆಕ್ಸಿಜನ್ ಆಟಮ್ ನ ಕಳ್ಕೊಳ್ಳುತ್ತೆ. ಸಚ್ ರಿಯಾಕ್ಷನ್ ವಿ ಕಾಲ್ಡ್ ಅಸ್ ರಿಡಕ್ಷನ್ ರಿಯಾಕ್ಷನ್. ನಿಮಗೆ ಈಗ ಒಂದು ನಾನು ಈಕ್ವೇಶನ್ ಅಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ಯು ಮೇ ಅಂಡರ್ಸ್ಟ್ಯಾಂಡ್ ಈವನ್ ಇನ್ ಬೆಟರ್ ವೇ. ಓಕೆ, ಸೊ ಡೆಫಿನೇಷನ್ ಮಾತ್ರ ನಾವು ಕಟ್ಕೊಳ್ಳಿ. ಆಕ್ಸಿಡೇಷನ್ ರಿಯಾಕ್ಷನ್, ಗೇನ್ ಆಫ್ ಆಕ್ಸಿಜನ್, ಲಾಸ್ ಆಫ್ ಹೈಡ್ರೋಜನ್. ಓಕೆ, ರಿಡಕ್ಷನ್ ರಿಯಾಕ್ಷನ್ ಇದಕ್ಕೆ ಆಪೋಸಿಟ್. ಈಗ ನಾನು ಒಂದು ಎಕ್ಸಾಂಪಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸಾಮ್ ಅಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಅಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ ಮಕ್ಕಳೇ, ನಿಮಗೆ ಎಕ್ಸಾಮ್ ಅಲ್ಲಿ ಈ ತರ ಒಂದು ಈಕ್ವೇಶನ್ ನ ಕೊಟ್ಟುಬಿಟ್ಟು ಫೈಂಡ್ ಔಟ್ ವಿಚ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ವಿಚ್ ಈಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೇಳ್ತಾರೆ. ವಿಚ್ ಈಸ್ ಗೆಟ್ ಆಕ್ಸಿಡೈಸ್ಡ್, ವಿಚ್ ಈಸ್ ಗೆಟ್ ರೆಡ್ಯೂಸ್ಡ್ ಅಂತ ಕೇಳ್ತಾರೆ. ಮಕ್ಕಳೇ, ಅವ್ರು ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಕೇಳಿ ನೀವು ಈಕ್ವೇಶನ್ ನ ಕೆಳಗಡೆ ಇವು 4 ವರ್ಡ್ಸ್ ನ ಮೊದಲು ಬರ್ಕೊಳ್ಳಿ. ಯಾವುದು? ಆಕ್ಸಿಡೇಷನ್, ರಿಡಕ್ಷನ್, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್. ಈಗ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ನೀವು 4 ಬರೆದು ಬಿಡಿ, ಅದರಲ್ಲಿ ಕರೆಕ್ಟ್ ಆನ್ಸರ್ ಇರುತ್ತೆ. ಗಾಟ್ ಇಟ್ ರೈಟ್? ಈಗ ಅವ್ರು ಕೊಟ್ಟಿರುವಂತಹ ಈಕ್ವೇಶನ್ ಏನು? CuO plus H2 gives to Cu plus H2O. ಓಕೆ ಮಕ್ಳು, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ಸ್ ಅಂತ ಗೊತ್ತು, ರೈಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ಸ್ ಅಂತ ಗೊತ್ತು. ಈಗ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಗಮನಿಸೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ನೋಡಿ ಮಕ್ಳು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ಸ್ ಅಲ್ಲಿ CuO ಇದೆ, ಕಾಪರ್ ಆಕ್ಸೈಡ್ ಇದೆ. ಈಗ ಇದಕ್ಕೆ ರಿಲೇಟೆಡ್ ಪ್ರಾಡಕ್ಟ್ ಬಂದು ಕಾಪರ್, ರೈಟ್ ಹ್ಯಾಂಡ್ ಸೈಡ್ ಇದೆ. ಸ್ವಲ್ಪ ಗಮನಿಸಿ ಇದನ್ನ. ಈಗ ಈ ಕಾಪರ್ ಆಕ್ಸೈಡ್ ಇಂದ ಕಾಪರ್ ಆಗಿದೆ, ಇಸೆಂಟ್ ಇಟ್? ಮೊದಲು ಕಾಪರ್ ಆಕ್ಸೈಡ್ ಇತ್ತು ರಿಯಾಕ್ಟೆಂಟ್ ಅಲ್ಲಿ, ಈಗ ಪ್ರಾಡಕ್ಟ್ ಅಲ್ಲಿ ಕಾಪರ್ ಆಗಿದೆ. ಹಾಗಾದ್ರೆ ಆಕ್ಸಿಜನ್ ಏನಾಗಿದೆ? ಇಲ್ಲಿ ಆಕ್ಸಿಜನ್ ನ ಕಳ್ಕೊಂಡಿದೆ ಅಂತ ಹೇಳಿದ್ರೆ -O. ಓಕೆ, -O ಅಂತ ಹೇಳಿದ್ರೆ ಈಗ ನಮಗೆ ಆಲ್ರೆಡಿ ಗೊತ್ತಿದೆ
ಆಕ್ಸಿಡೇಷನ್ ಅಂತ ಹೇಳಿದ್ರೆ +O - H ಆಕ್ಸಿಡೇಷನ್. ಓಕೆ, ಅದಾದ್ಮೇಲೆ ರಿಡಕ್ಷನ್ ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್ +H - O. ಇದೇನಿದು, ಇದು ರಿಡಕ್ಷನ್. ಓಕೆ, ಈ ಟ್ರಿಕ್ ಗೊತ್ತಿರಬೇಕು ಮಕ್ಳು. +O - H ಅಂತ ಹೇಳಿದ್ರೆ ಆಕ್ಸಿಡೇಷನ್. ಈಗ -O ಅಂತ ಬಂದಿದೆ. -O ಎಲ್ಲಿದೆ? ಇಲ್ಲಿದೆ -O ಅಂತ ಹೇಳಿದ್ರೆ ಏನು? ರಿಡಕ್ಷನ್. ಓಕೆ, ಇಲ್ಲಿ ಬ್ರಾಕೆಟ್ ರಿಡಕ್ಷನ್. ಈ ರಫ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಇದನ್ನ ಫಿಲ್ ಮಾಡಕ್ಕಾಗುತ್ತೆ. ಅದಾದ್ಮೇಲೆ ಹೈಡ್ರೋಜನ್ ನೋಡಿ, ರಿಯಾಕ್ಟೆಂಟ್ಸ್ ಕಡೆ ನೋಡಬೇಕು, ಆಮೇಲೆ ಪ್ರಾಡಕ್ಟ್ ಕಡೆ ನೋಡಬೇಕು. ನೋಡಿ, ಅದೇ ಎಲಿಮೆಂಟ್ ಗೆ ಸಂಬಂಧಿಸಿದಂಗೆ. ಈಗ H2 ಇಲ್ಲಿರೋದು H2O ಆಗಿದೆ. ಹಾಗಾದ್ರೆ ಏನು ಹೊಸದಾಗಿ ಸೇರ್ಪಡೆ ಆಗಿದೆ? ಏನು ಆಗಿದೆ ಅಂತ ಹೇಳಿದ್ರೆ ಗೇನ್ ಆಫ್ ಆಕ್ಸಿಜನ್, ಅಂದ್ರೆ +O ಅಲ್ವಾ, ಆಕ್ಸಿಜನ್ ಸೇರಿದೆ ಅದಕ್ಕೆ. ಸೊ ಅದನ್ನ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ +O ಅಂತ ಹೇಳಿದ್ರೆ ಆಕ್ಸಿಡೇಷನ್. ಬರೀಟ್ ಮಕ್ಳೆ. ಈಗ ಪ್ರಾಡಕ್ಟ್ ಕಡೆದು ಬರೀಬಾರ್ದು, ಯಾವುದೇ ಕಾಂಪೌಂಡ್ ಇರ್ಲಿ ಸಬ್ಸ್ಟೆನ್ಸ್ ಇರ್ಲಿ ಬರೀಬಾರ್ದು, ರಿಯಾಕ್ಟೆಂಟ್ಸ್ ಎಲ್ಲ ತಗೊಂಡ್ಬೇಕು. ಇಲ್ಲಿ ನೋಡಿ, ಆಕ್ಸಿಡೇಷನ್ ನನಗೆ ಎಲ್ಲಿ ಬಂದಿದೆ? ಇಲ್ಲಿ ರಿಯಾಕ್ಟೆಂಟ್ಸ್ ಹತ್ರ H2. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನ್ ಬಂತು ನಮಗೆ? H2. ಆಕ್ಸಿಡೇಷನ್ ಇಲ್ಲಿ H2. ಕ್ಲಿಯರ್? ಹಾಗೆ ನಮಗೆ ರಿಡಕ್ಷನ್ ಅಂತಿದೆ. ಸೆಕೆಂಡ್ ರಿಡಕ್ಷನ್ ಎಲ್ಲಿದೆ? ಇಲ್ಲಿದೆ. ನೋಡ್ಕೊಬೇಕು, ರಿಡಕ್ಷನ್ ಸಮ್ ಟೈಮ್ ಇಲ್ಲೂ ಬರುತ್ತೆ. ಆಗ ಯಾವ್ದಕ್ ಬಂದಿರುತ್ತೆ ಅದು ರಿಡಕ್ಷನ್ CuO ಅಂತ ಬಂತು. ಸೊ ಹಾಗಾದ್ರೆ ಕಾಪರ್ ಆಕ್ಸೈಡ್ ಇಸ್ ದ ರಿಡಕ್ಷನ್. ಇವೆರಡು ಫೈಂಡ್ ಔಟ್ ಮಾಡ್ಕೊಂಡ್ರೆ ಇನ್ನೆರಡು ಈಸಿ ರಿವರ್ಸ್ ಮಾಡೋದು. ನೋಡಿ ಮಕ್ಕಳೇ, ಇಲ್ಲಿ ಆಕ್ಸಿಡೇಷನ್ ಏನಿದೆಯೋ, ಇಲ್ಲಿ ಏನ್ ಆಕ್ಸಿಡೇಷನ್ ಇದೆಯೋ ಅದೇನಾಗೋಗುತ್ತೆ ಅಂತ ಹೇಳಿದ್ರೆ ಕ್ಲಿಯರ್ ಆಪೋಸಿಟ್ ಆಗಿ ರೆಡ್ಯೂಸಿಂಗ್ ಏಜೆಂಟ್ ಆಗೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಆಕ್ಸಿಡೇಷನ್ ಇಲ್ಲೇನಾಗುತ್ತೆ? ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೇಷನ್ ಏನ್ ಬಂತು? H2. ಹಾಗಾದ್ರೆ ಇದು H2 ರೆಡ್ಯೂಸಿಂಗ್ ಏಜೆಂಟ್ ಬರೀರಿ, ಉಲ್ಟಾ ಮಾಡಾಕಿ. ಓಕೆ, ರಿಡಕ್ಷನ್ CuO ಅಂತ. ಇಲ್ಲಿ ರಿಡಕ್ಷನ್ ಇರೋದು ಏನಾಗುತ್ತೆ? ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಸೊ ಹಾಗಾಗಿ ಇದು CuO ಆಗುತ್ತೆ. ಓಕೆ, ನಿಮಗೆ ಎಕ್ಸಾಮ್ ಅಲ್ಲಿ ಫೈಂಡ್ ಔಟ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೇಳ್ತಾರೆ. ನೀವು ಸಿಂಗಲ್ ಮಾಡಿದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿ ರಾಂಗ್ ಬರೆಯೋ ಚಾನ್ಸಸ್ ಇರುತ್ತೆ. ನೀವು ಫುಲ್ ಇಷ್ಟು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಇದನ್ನ ಈ ತರ ಮಾಡಬಹುದು. ಓಕೆ, ಸೊ ಲೆಟ್ ಮಿ ಗಿವ್ ಒನ್ ವರ್ಕ್ ಫಾರ್ ಯು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಮನೆಯಲ್ಲಿ ಟ್ರೈ ಮಾಡಿ, ಆನ್ಸರ್ ಬಂದಿದ್ರೆ ಕಾಮೆಂಟ್ ಮಾಡಿ. ಇಲ್ಲ ಡಿಫಿಕಲ್ಟಿ ಫೀಲ್ ಆಗ್ತಾ ಇದ್ರೆ ಇನ್ನೊಂದು ಸರಿ ವಿಡಿಯೋನ ಅಬ್ಸರ್ವ್ ಮಾಡಿ ಕೇಳಿ. ಅಲ್ಲಿಗೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಯು ಕಾಮೆಂಟ್ ಅಪಾನ್ ಇಟ್, ದೆನ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ ಆನ್ ದಿಸ್ ಕಾನ್ಸೆಪ್ಟ್ ಓನ್ಲಿ. ಗಾಟ್ ಇಟ್? ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಮಕ್ಕಳೇ. ZnO, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ ಇಷ್ಟು ಜಿಂಕ್ ಪ್ಲಸ್ ಕಾರ್ಬನ್ ಆಕ್ಸೈಡ್. ಓಕೆ, ಸೊ ಕಾರ್ಬನ್ ಮಾನಾಕ್ಸೈಡ್ ಇದು. ಗಾಟ್ ಇಟ್? CO. ಈಗ ಇದರಲ್ಲಿ ನೋಡಿ, ಇಲ್ಲಿ ZnO ಇದೆ, ಇಲ್ಲಿ Zn ಇದೆ, ಆಕ್ಸಿಜನ್ ನ ಕಳ್ಕೊಂಡಿದೆ, -O. ಏನಾಗುತ್ತೆ -O? ನೀವೇ ಮಾಡಿ. ಓಕೆ, ಟ್ರೈ ಇಟ್. ಅಂಡ್ ಇಫ್ ಯು ಡೋಂಟ್ ಗೆಟ್, ಯು ಜಸ್ಟ್ ಕಾಮೆಂಟ್ ಅಪಾನ್ ಇಟ್, ದೆನ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ಸಪರೇಟ್ ವಿಡಿಯೋ ಆಫ್ ಇಟ್. ಓಕೆ, ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಲಾಸ್ಟ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಅಲ್ಲಿಗೆ ಈ ಒಂದು ಚಾಪ್ಟರ್ ಅನ್ನ ಇನ್ ಥರೋಲಿ ವಿ ಹ್ಯಾವ್ ಡಿಸ್ಕಸ್ಡ್. ಅದಾದ್ಮೇಲೆ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ವಾಟ್ ಅಂಡ್ ಆಲ್ ದ ಕಾನ್ಸೆಪ್ಟ್ ವಿ ಹ್ಯಾವ್ ಟು practice very well and previous year which kind of questions have arised, ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಚಾಪ್ಟರ್ ಆದ್ಮೇಲೆ ಮಾಡ್ತೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೆಲ್ಲೆಲ್ಲಿ ಫೋಕಸ್ ಮಾಡಬೇಕು, ಮತ್ತೆ ಹೌ ಯು ಹ್ಯಾವ್ ಟು ರೆಫರ್ ದ ಟೆಕ್ಸ್ಟ್ ಬುಕ್, ಅದರದ್ದು ಒಂದು ವಿಡಿಯೋ ಇರುತ್ತೆ. ಟೋಟಲ್ ಈ ಚಾಪ್ಟರ್ಗೆ ಒಂದು 5 to 6 ವಿಡಿಯೋಸ್ ನನ್ನ ಸೀರೀಸ್ ಆಗಿ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಕೊಟ್ಟಿರ್ತೀನಿ. ಸೊ ಜಸ್ಟ್ ಫಾರ್ ದ ಹೆಲ್ಪ್ ಆಫ್ ನೀಡಿ ಸ್ಟೂಡೆಂಟ್ಸ್ ನನ್ನ ಒಂದು ಇಂಟೆನ್ಷನ್. ಯಾರಾದ್ರೂ if they are pursuing in 10th standard and they are feeling difficult, just you free to share my channel and my videos also you share and tell them to watch them in systematic way. ಯಾವುದೋ ಸೆಂಟ್ರಲ್ ಒಂದು ವಿಡಿಯೋ ವಾಚ್ ಮಾಡಿದ್ರೆ ಅರ್ಥ ಆಗೋದಿಲ್ಲ, ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಅವರು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ವಾಚ್ ಮಾಡೋದಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.